ಎಲ್ಲರ ಜೀವನದಲ್ಲೂ ದಿನ ಬೆಳಗಾದರೆ ದೀಪಾವಳಿಯಂತೆ ಸಂತೋಷದಿಂದ ದಿನ ಆರಂಭ ಆಗುತ್ತೆ. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಬೆಳಗ್ಗೆ ಇದ್ದರೆ ಜವಾಬ್ದಾರಿ ಎಂಬ ಹೆಮ್ಮಾರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಎದ್ದೇಳೋದು. ಕಷ್ಟ ಅಂದ್ರೇ ಗೊತ್ತಿಲ್ಲದ ವಯಸ್ಸಲ್ಲಿ ಬೇಕಿದ್ದನ್ನು ತಂದು ಕೊಡುವ ಅಪ್ಪ ಒಂದು ಕಡೆ ಆದರೆ, ಹೊಟ್ಟೆ ತುಂಬ ವಿಧವಾದ ಊಟ ಬಡಿಸುವ ಅಮ್ಮನ ಕೈ ತುತ್ತು ಒಂದು ಸವಿ ನೆನಪು ಅಷ್ಟೆ. ಆಸೆಯನ್ನು ಬಾಣೆತ್ತರಿಗಿಂತಲೂ ಕೂಡ ಮಿಗಿಲಾಗಿವೆ. ಮುಟ್ಟಲು ಹೋದರೆ ತುಂಬ ದುಬಾರಿ ಎಂದು ಅರಿವಿಗೆ ಬರುತ್ತೆ. ನಿಜ ಹೇಳಬೇಕಂದ್ರೆ ನಮಗೆ ರಾಜನೇ ಆಗಿರಬೇಕು ಅನ್ನೋ ತಿರುಕನ ಕನಸಂತೂ ಇಲ್ಲವೇ ಇಲ್ಲ. ನನ್ನ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಆಸೆ. ಚಿಕ್ಕದೊಂದು ಮನೆಗೊಂದು ಗಾಡಿ, ತಂಗಿಗೊಂದು ಮದುವೆ, ನಂತರ ನನ್ನ ಮದುವೆ ಮಾಡಿಕೊಂಡು ಸುಖವಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ. ಈ ಆಸೆ ಈಡೇರಿಸ್ಕೊಳ್ಬೇಕೆಂದು ಚೆನ್ನಾಗಿ ಓದಿಗೆ ತಕ್ಕಂಥದ್ದೊಂದು ಕೆಲಸ ಹುಡುಕಿಟ್ಟಿಸ್ಕೊಂಡು ಮನೆಯ ಜವಾಬ್ದಾರಿ ನಿಭಾಯಿಸೋಣ ಅಂದರೆ ಹಣೆ ಬರಕ್ಕೆ ಓದಿಗೆ ತಕ್ಕ ಜಾಬು ಕೂಡ ಸಿಗಲ್ಲ ಅನ್ನುತ್ತೆ. ಕೊನೆಗೆ ಊರು ಬಿಟ್ಟು ಬಣ್ಣದ ನಗರಕ್ಕೆ ಬಂದು ದುಡಿಯೋಣ ಅಂತ ಕಂಪೆನಿಗೆ ಸೇರಿಕೊಂಡ್ರೆ ಅವ್ರು ಕೂಡ 20,000ರಲ್ಲಿ PGಗೆ ಕಟ್ಟಿ, ಗಾಡಿಗೊಂದು ಸರ್ವಿಸ್ ಮಾಡಿಸಿ, ಮನೆಗೊಂದಿಷ್ಟು ಕಳಿಸಿ, ಖರ್ಚಿಗೊಂದಿಷ್ಟು ಉಳಿಸ್ಕೊಳ್ಬೇಕು ಅನ್ನೋಷ್ಟಿಗೆ ದುಡ್ಡೆಲ್ಲ ಖಾಲಿಯಾಗಿರುತ್ತೆ. ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು 1 ಗಂಟೆ ಕೂಡ ಕೈಯಲ್ಲಿರಲ್ಲ ಅನ್ನತ್ತೆ. ಸಾಲದು ಅಂತ ಝೊಮ್ಯಾಟೊನೋ ಸ್ವಿಗ್ಗಿನ ಮಾಡಿಕೊಂಡು ಇನ್ನಷ್ಟು ಸಂಪಾದನೆ ಮಾಡೋಣ ಅಂತ ಮಳೆ ಗಾಳಿ ಅನ್ನದೇ ಆ ಬಿಸಿಲಲ್ಲಿ ಆ ಟ್ರಾಫಿಕಲ್ಲಿ ಕೆಲಸ ಮಾಡ್ತಾಯಿದ್ರೆ, ಹಿಂದೆ ಬೈಕಲ್ಲಿ ಕೂರಿಸ್ಕೊಂಡು ಹುಡುಗಿನ ರೈಡ್ ಮಾಡೋ ಲವರ್ಸ್ನ ನೋಡಿ ಒಂದು ಕ್ಷಣ ನನ್ನ ಹಿಂದಿನ ಸೀಟು ನೋಡಿದ್ರೆ ಡೆಲಿವರಿ ಬಾಕ್ಸ್ನ ಹಾಕ್ಕೊಂಡು ಅದೇ ಫೀಲಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಈ ಕಷ್ಟ ಎಲ್ಲ ಹೇಳ್ಕೊಳ್ಳೋಣ ಅಂತ ಒಂದು ಒಳ್ಳೆ ಹುಡುಗಿನ ಲವ್ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಹಣೆ ಬರೋಕ್ಕೆ ಅರ್ಥ ಮಾಡ್ಕೋ ಹುಡುಗಿನೂ ಸಿಗಲ್ಲ. ಸಿಕ್ಕರೂ ಕೊನೆ ತನಕ ಇರಲ್ಲ. ಕೊನೆಗೆ ಕೈಗೆ ಒಂದು ಬಾಟ್ಲು ಕೊಟ್ಟು ಮಶಾಣದ ದಾರಿ ತೋರಿಸಿ ಹೋಗೋ ಹುಡುಗಿಯರ ನಡುವೆ ಒಳ್ಳೆ ಹುಡುಗಿಯನ್ನೆಲ್ಲಿ ಹುಡ್ಕೊಳ್ಳೋಣ. ಕೊನೆಗೆ ನೆಲ ಸಿಕ್ಕರೆ ಸಾಕು ಅಂತ ರಾತ್ರಿ ಊಟ ಮಾಡಿ ನಿದ್ದೆ ಜಾರೋಣ ಅಂದರೆ ಹಾಳಾದ ಯೋಚನೆ ಅಲ್ಲಿಯೂ ಬಿಡಲ್ಲ ಅನ್ನುತ್ತೆ. ಆಗ ಹೀಗೋ ಕೊನೆಗೆ ನಿದ್ದೆಗೆ ಜಾರಿದಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ನಿಜವಾಗಿ ಹೇಳ್ಬೇಕಂದ್ರೆ ಬೆಳಕಿನ ಜೀವನಗಿಂತಲೂ ಕತ್ತಲಿನ ರಾತ್ರಿ ಪ್ರಪಂಚನೇ ಎಷ್ಟು ನೆಮ್ಮದಿ ಅನಿಸುತ್ತೆ.